ರಾತ್ರಿ ಗೋಗಿ ಗ್ರಾಮಸ್ಥರು ಅಂಬಾ ರೈಸ್ ಮಿಲ್ ಹತ್ರ ಒಂದು ಹೆಬ್ಬಾವು ಬಂದಿದೆ ಬನ್ನಿ ಅಂತೇಳಿ ಕೇಸಿಂದ ಕಾಲ್ ಮಾಡಿದರು. ಅದೇ ರೀತಿಯಾಗಿ ಅರಣ್ಯ ರಕ್ಷಕರಾದಂಥ ಅಗಸ್ತ್ವನ ಪಾಲಕರಾದ ಚಿದಾನಂದಯ್ಯ ಅವರು ಮತ್ತು ರಾಜು ಅವರು ಮತ್ತು ಊರಾಗ ತಜ್ಞರಾದಂಥ ಮತ್ತು ನಮ್ಮ ಶಾಪುರ ತಾಲೂಕದಲ್ಲಿ ಏನಂತಾರೆ ಹಾವುಗಳನ್ನು ಹಿಡಿತಕ್ಕಂಥ ಏಕೈಕ ವ್ಯಕ್ತಿ ಮಲ್ಲಯ್ಯ ಪೋಲಪಲ್ಲಿ ಸರ್ ನಾವೆಲ್ಲ ಜೊತೆಗೂಡಿ ರಾತ್ರಿ ಗೋಗಿಗೆ ಹೋಗಿ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಅದರದ್ದೆಲ್ಲ ಕ್ಯಾಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದಿರ್ತದೆ. ಮತ್ತು ನಾವು ಗ್ರಾಮಸ್ಥರೆಲ್ಲ ನಾವು ಅದನ್ನು ಹೊಡಿತೀವಿ ಹಂಗೆಲ್ಲ ಹೇಳಿದರು. ನಾವಿಲ್ಲ ಅದನ್ನು ಯಾವುದೇ ಹಾವುಗಳನ್ನು ಹೊಡಿಬಾರ್ದು, ನಾವು ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ. ನಾವು ಸರಿಯಾದ ಸಮಯಕ್ಕೆ ಹೋಗಿ ಅದನ್ನು ಸೇವ್ ಮಾಡಿಕೊಂಡು ಬಂದ್ವಿ. ಅದು ಈ ಎಲ್ಲ ಇದನ್ನು ಹಿಡಿಬೇಕಾದ್ರೆ ನಮ್ಗೆ ಯಾರಿಗೂ ಇದು ಟ್ರೈನಿಂಗ್ ಅಥವಾ ಏನೂ ಇರೋದಿಲ್ಲ. ಈ ಊರಗ ತಜ್ಞರಾದಂಥ ಮಲ್ಲಯ್ಯ ಪೋಲಂಪಲ್ಲಿ ಸರ್ ಇದಕ್ಕೆ ನಮ್ಗೆ ಎಲ್ಲ ಒಂದು ಅವರಿಗೆ ನಾವೆಲ್ಲ ಇಲಾಖೆ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಒಂದು ಹಾವನ್ನು ನಮಗೆಲ್ಲ ಸೇವ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದನ್ನು ನಾವು ಸುರಕ್ಷಿತ ಸ್ಥಳ ಅತ್ತಿಕುಣಿ ಜಂಗಲಲ್ಲಿ ಹೋಗಿ ಅದನ್ನು ಬಿಟ್ಟು ಸುರಕ್ಷಿತವಾಗಿ ಅದನ್ನು ಬಿಡೋ ವ್ಯವಸ್ಥೆನ ಮಾಡ್ತೀವಿ. ಸರ್, ನಿನ್ನೆ ರಾತ್ರಿ 9:30 ಸುಮಾರಿಗೆ ಗೋಗಿಯಲ್ಲಿ ಹೆಬ್ಬಾವಿದೆ ಸರ್ ಬನ್ನಿರಿ ಅಂದರು. ದಯವಿಟ್ಟು ನಾವು ಬರ್ತಾಯಿದ್ದೀವಿ, ಹೊಡಿಬೇಡ್ರಿ ಅಂತ ಅವ್ರಿಗೆ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ನಾನು ಮತ್ತು ತಕ್ಷಣಕ್ಕೆ ನಮ್ಮ ಫಾರೆಸ್ಟ್ ಅಧಿಕಾರಿಯಾದಂಥ ಶ್ರೀಧರ್ ಅವರಿಗೆ ಫೋನ್ ಮಾಡಿದೆ. ಸರ್, ಇಲ್ಲಿ ಹೆಬ್ಬಾವಿದೆ ಅಂತ ಹೋಗಿ ಸ್ವಲ್ಪ ಸೇವ್ ಮಾಡ್ಕೊಂಡು ಬರೋಣ ಅಂತ. ತಕ್ಷಣ ಇಬ್ಬರು ಗಾಡಿ ತೊಗೊಂಡು ಹೋಗಿದ್ವಿ. ಮತ್ತು ಫಾರೆಸ್ಟ್ದವ್ರಿಗೆ ನಮ್ಮ ಸ್ನೇಹಿತರಿಗೂ ಫೋನ್ ಮಾಡಿದ್ವಿ. ಆಲ್ರೆಡಿ ನಾವು ಹೊಂಟಿದ್ದೀವಿ ಸರ್ ಅಂದರೆ ಅಲ್ಲಿ ಹೊಡಿತಾರೆ ಸರ್, ಹೊಡಿಲಾರ್ದಂಗೆ ನೀವು ಹೋಗ್ರಿ ಅನ್ನು. ಅಲ್ಲಿ ಹೋಗಿ ನೋಡಿದಾಗ ಸುಮಾರು ಒಂದು 50ರಿಂದ 100 ಜನ ಅದ್ರ ಸುತ್ತುವರೆದಿದ್ದರು. ಅದನ್ನು ಹೋಗಿ ಸುರಕ್ಷಿತವಾಗಿ ನಾವು ಹಿಡ್ಕೊಂಡು ಬಂದಿದ್ದೀವಿ. ಒಂದನೇದು. ಎರಡನೇದು ಅಂದರೆ ಹಾವಿನ ಬಗ್ಗೆ ಹೆಚ್ಚಿಗೆ ತಪ್ಪು ತಿಳುವಳಿಕೆಯಿಂದ ಜನ ಹಾವನ್ನು ಕೊಲ್ತಾ ಇದ್ದಾರೆ. ಅದು ಯಾವತ್ತೂ ಮನುಷ್ಯನ ವಿರೋಧಿ ಅಲ್ಲ. ಅದು ಮನುಷ್ಯನ ಒಂದು ಆರೋಗ್ಯನ ಕಾಪಾಡಲಿಕ್ಕೆ ಅದೊಂದು ಇರತಕ್ಕಂಥ ಒಂದು ಜೀವಿ. ಏಕೆಂದರೆ ಪರಿಸರದಲ್ಲಿ ಒಂದು ಚೈನ್ ಸಿಸ್ಟಮ್ದಲ್ಲಿಟ್ಟರೆ ಒಂದೊಂದು ಪ್ರಾಣಿ ಪಕ್ಷಿಗಳು ನಮ್ಮ ಜೀವ ಸಂಕುಲದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತು ಅಂದರೆ ಪ್ರಕೃತಿ ವಿಕೋಪ ಆಗ್ತದೆ. ಅದೇ ರೀತಿಯಾಗಿ ಹಾವು ಮನುಷ್ಯನಿಗೆ ಉಪಕಾರಿಯಾಗಿದೆ ವಿನಃ ಅಪಕಾರಿ ಅಲ್ಲ. ಯಾವುದಾದ್ರೂ ತುಳಿದಾಗ ಅಚಾನಕ್ ಅದಕ್ಕೆ ಹಾನಿಯಾದಾಗ ಮಾತ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ, ಇಲ್ಲಾಂದ್ರೆ ಅಟ್ಯಾಕ್ ಮಾಡೋದಿಲ್ಲ. ಅದ್ರ ಪಾಡಿಗೆ ಅದ್ರ ಬಿಟ್ಬಿಟ್ರೆ ಹೋಗ್ತದೆ. ತಪ್ಪು ತಿಳುವಳಿಕೆಯಿಂದ ಜನ ಹಾವು ಕಂಡ ತಕ್ಷಣವೇ ಹೊಡೆದು ಬಿಡ್ತಾರೆ. ಇನ್ನೊಂದು, ನಮ್ಮಲ್ಲಿ ಕೇವಲ 3ರಿಂದ 4 ಜಾತಿಯ ಹಾವುಗಳು ವಿಷಕಾರಿ. ಯಾವುದು ವಿಷಕಾರಿ ಉಳಿದು ವಿಷಕಾರಿ ಅಲ್ಲ. ಹಾವು ಕಡಿದ ತಕ್ಷಣವೇ ನಾವು ಸತ್ಯುಪ ಹೆಂಗೆ ಮಾಡೋಣ ಅಂತ ಅರ್ಧ ಸಾಯ್ತಾರೆ. ಅದನ್ನು ಸ್ವಲ್ಪ ಧೈರ್ಯವಾಗಿ ತಗೊಂಡು ತಕ್ಷಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ಹೋದರೆ ಜೀವ ಉಳಿಸ್ಬೋದು. ಅದಕ್ಕೆ ದಯವಿಟ್ಟು ಹಾವುಗಳನ್ನಾಗಲಿ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲದೇ ಇದ್ದರೆ ನಾವು ನೆಮ್ಮದಿಯಾಗಿ ಇನ್ನೊಂದಿಷ್ಟು ವರ್ಷ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿನ್ನೆ ಹಿಡಿದಂಥ ಹಾವು ಸುಮಾರು 10ರಿಂದ 12 ಫೀಟ್ ಅದ, 30 kg ಅಂದಾಜು 30 kg ಅದ. ಅದನ್ನು ಹಿಡಿದಿದ್ವಿ. ಅರಣ್ಯ ಇಲಾಖೆದವ್ರಿಗೆ ಇಲ್ಲಿ ಎಲ್ಲಿ ಕಾಡು ಇಲ್ಲ ಶಾಪುರದ ಸುತ್ತಮುತ್ತಲು, ಅದಕ್ಕೆ ರಕ್ಷಣೆ ಬೇಕು. ಅದಕ್ಕಾಗಿ ಇಲ್ಲಿ ಯಾದಗಿರಿ ಹತ್ರ ಹತ್ತಿಕುಣಿ ಹತ್ರ ಒಂದು ಫಾರೆಸ್ಟ್ ಅಲ್ಲಿದೆ. ಆ ಫಾರೆಸ್ಟ್ ಏರಿಯಾಕ್ಕೆ ಹೋಗಿ ಇವತ್ತು ಬಿಡೋಂಥ ಒಂದು ವ್ಯವಸ್ಥೆ ನಮ್ಮ ಅರಣ್ಯ ಅಧಿಕಾರಿಗಳು ಮಾಡ್ತಾರೆ. ಇವತ್ತು ನಮಗೆ ಸ್ಪಂದಿಸಿದ್ದಕ್ಕಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಒಡ್ಲಾರ್ದೇ ಹಾವು ಬರಿ ಅಂತ ಕರೆದಂಥ ಅವರಿಗೂ ಕೂಡ ಇವತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ತಕ್ಷಣ ಹಾವುಗಳನ್ನ ಕಂಡ್ರೆ ಹೊಡಿಬೇಡ್ರಿ, ನಮಗೆ ಮಾಹಿತಿ ತಿಳಿಸಿದ್ರೆ ನಾವು ಬಂದು ಅದನ್ನು ರಕ್ಷಣೆ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀವಿ.